ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಿಮ್ಮೆಲ್ಲರ ಮುಂದೆ ಬರ್ತಿದ್ದೇನೆ. ಬನ್ನಿರಿ, ನನ್ನೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಶ್ರೇಷ್ಠ ವರಗಳಿಂದ ನಮ್ಮ ಆಸೆ ಪೂರ್ತಿಗೊಳಿಸುತ್ತೇನೆಂದಿದ್ದೀರಿ. ನಮ್ಮ ಹೃದಯದ ತವಕ ತೀರಿಸುತ್ತೇನೆ ಅಂದಿದ್ದೀರಿ. ನಮ್ಮ ಸಮಸ್ಯೆಗಳನ್ನು ತೀರಿಸುವ ದೇವರು ನೀವಾಗಿದ್ದೀರಿ. ನನಗೆ ಮೊರೆ ಇಡಿರಿ, ನಾನು ನಿಮಗೆ ಉತ್ತರ ಕೊಡ್ತೇನೆ ಅಂದಿದ್ದೀರಿ. ನಿಮಗೆ ಹೇಗೆ ಮೊರೆ ಇಡಬೇಕೆಂದು, ಯಾವ ಮೊರೆ ಇಡಬೇಕೆಂದು, ಹೇಗೆ ನಿಮ್ಮ ಸನ್ನಿಧಿಯಿಂದ ದಿವ್ಯ ದಾನಗಳನ್ನು ಹೊಂದಿಕೊಳ್ಳಬೇಕೆಂಬುದನ್ನು ಮತ್ತೊಂದು ಸಾರಿ ನಮಗೆ ಕಲಿಸಿಕೊಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಆಮೇನ್. ನೀವೇನಾದರೂ ಆಮೇನ್ ಹೇಳ್ತಾ ಇದ್ದೀರಾ ಅಥವಾ ನಾನೊಬ್ಬನೇ ಹೇಳ್ತಾ ಇದ್ದೇನೋ? ಹೌದು, ನೀವು ಎಲ್ಲೆಲ್ಲಿದ್ದೀರಿ, ಯಾವ ದೇಶದಿಂದ ವೀಕ್ಷಿಸ್ತಾ ಇದ್ದೀರಿ, ಯಾವ ಊರಿನಿಂದ, ಯಾವ ಪಟ್ಟಣದಿಂದ, ಯಾವ ಹಳ್ಳಿಯಿಂದ, ಯಾವ ಹಾಸ್ಪಿಟಲ್ನಿಂದ, ಯಾವ ಮನೆಯಿಂದ, ಯಾವ ಆಫೀಸ್ನಿಂದ, ಯಾವ ಅಂಗಡಿಯಿಂದ, ಅಯ್ಯಯ್ಯೋ ಎಲ್ಲೆಲ್ಲಿಂದಲೋ ವೀಕ್ಷಿಸ್ತಾ ಇದ್ದೀರಲ್ಲವೇ? ಬೈಕ್ನಲ್ಲಿ ಹೋಗುವಾಗಲೂ ಕೂಡ ಹೆಡ್ಫೋನ್ಸ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡ್ತಾ ನಾವು ವಾಕ್ಯ ಕೇಳ್ತಿದ್ದೇವೆ ಎಂದು ಹೇಳ್ತಿದ್ದೀರಲ್ಲವೇ? ದೇವರ ವಾಕ್ಯ ಈ ದಿನ ಎಷ್ಟು ಲಭ್ಯವಾಗಿ ನಮಗಿದೆ ನೋಡಿ. ಎಲ್ಲೆಲ್ಲೋ ಇದ್ದಂಥವರಿಗೆ ದೇವರು ಈ ರೀತಿಯಾಗಿ ತನ್ನ ವಾಕ್ಯದ ಮೂಲಕ ಬಲಪಡಿಸುತ್ತಿದ್ದಾರೆಂದು ಗುರುತಿಸಿ ದೇವರನ್ನೇ ಎಷ್ಟೋ ಸ್ತುತಿಸುತ್ತೇನೆ. ಮೇಲಿಂದ ಮೇಲೆ ನಿಮ್ಮ ಸಾಕ್ಷಿ ಕೂಡ ಹಂಚಿಕೊಳ್ಳಿರಿ. ದೇವರನ್ನು ಸ್ತುತಿಸುತ್ತಾ ಮತ್ತಷ್ಟು ಹೆಚ್ಚಾಗಿ ಈ ಕಾರ್ಯಕ್ರಮ ಮುಂದುವರಿಸುವುದಕ್ಕಾಗಿ ಸಹಕರಿಸಿದವರಾಗಿರುತ್ತೀರಿ. 145ನೇಯ ಕೀರ್ತನೆ 145, 18ನೇ ವಚನ ಓದುತ್ತೇನೆ, ಕೇಳ್ರಿ. ಯೆಹೋವನಿಗೆ ಮೊರೆಯಿಡುವಂತಹ ಎಲ್ಲರಿಗೆ, ಯೆಹೋವನಿಗೆ ಮೊರೆಯಿಡುವಂತಹ ಎಲ್ಲರಿಗೆ, ಅಂದರೆ ಯಥಾರ್ಥವಾಗಿ ಮೊರೆಯಿಡುವವರೆಲ್ಲರಿಗೆ ಯೆಹೋವನು ಹತ್ತಿರವಾಗಿಯೇ ಇದ್ದಾನೆ. ಯೆಹೋವನಿಗೆ ಮೊರೆಯಿಡುವವರೆಲ್ಲರಿಗೆ, ಎಲ್ಲರಿಗೆ, ಅವರು ಯಾರಾಗಿದ್ರೂ ಸಹ ಪ್ರಾರ್ಥನೆ ಮಾಡಲು ಯಾವ ಅರ್ಹತೆ ಬೇಕಾಗಿಲ್ಲ ಪ್ರಿಯರೇ. ಪ್ರಾರ್ಥನೆ ಮಾಡಬೇಕಾದಾಗ ಈಗ ತಾನೇ ದೀಕ್ಷಾಸ್ನಾನ ತೆಗೆದುಕೊಂಡೆ ಆಗಲೇ ನಾನು ಪ್ರಾರ್ಥಿಸಬೇಕೋ, ಇಲ್ಲವೇ ನಾನು ಕ್ರೈಸ್ತನಾಗಿದ್ರೆ ಮಾತ್ರ ಪ್ರಾರ್ಥಿಸಬೇಕೋ ಅಂದುಕೊಳ್ತಾರೆ. ನಾನು ಕಾಣಿಕೆ ತಂದಾಗಲೇ ಪ್ರಾರ್ಥಿಸಬೇಕೋ ಅಂದುಕೊಳ್ಳೋದು ಅವಶ್ಯಕತೆ ಇಲ್ಲ. ಚರ್ಚ್ನಲ್ಲೇ ಪ್ರಾರ್ಥಿಸಬೇಕೋ, ಶಿಲುಬೆ ಗುರುತಿಟ್ಕೊಂಡು ಪ್ರಾರ್ಥಿಸಬೇಕೋ, ಬೆಳಗ್ಗೆಯೇ ಪ್ರಾರ್ಥಿಸಬೇಕೋ, ಸಾಯಂಕಾಲವೇ ಪ್ರಾರ್ಥಿಸಬೇಕೋ, ಇಂತಹ ಯಾವ ನಿರ್ಬಂಧವಿಲ್ಲ. ಎನಿ ಟೈಮ್, ಯಾವುದೇ ಸಮಯದಲ್ಲಾಗಲಿ, ಯಾವಾಗಾಗಿದ್ರೂ ಸಹ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವುದಕ್ಕಾಗಿ ರಾತ್ರಿ ಹಗಲು ಎಚ್ಚರವಾಗಿಯೇ ಇದ್ದಾರೆ. ನಿಮ್ಮನ್ನು ಕಾಪಾಡುವ ದೇವರು ತೂಕಡಿಸಲ್ಲ, ನಿದ್ರಿಸಲ್ಲ. ನೀವು ಒಂದು ವೇಳೆ ಯಾರಿಗಾದರೂ ಕಾಲ್ ಮಾಡುವುದಾದರೆ ಅವರ ಕಡೆಯಿಂದ ಬಹುಶಃ ನಿಮಗೆ ಯಾವ ರೆಸ್ಪಾನ್ಸ್ ಬರದೇ ಇರಬಹುದು. ಆದರೆ ನನಗೆ ಮೊರೆ ಇಡಿರಿ, ನಿಮಗೆ ಉತ್ತರಿಸುತ್ತೇನೆ ಎಂದು ಹೇಳಿರುವ ದೇವರು ನಿಮ್ಮ ಆಪತ್ಕಾಲದಲ್ಲಿ, ನಿಮ್ಮ ಅನುಕೂಲವಾದ ಸಮಯದಲ್ಲಿ, ನಿಮ್ಮ ಅವಶ್ಯಕತೆಯ ಕಾಲದಲ್ಲಿ, ನಿಮ್ಮ ಸಮಸ್ಯೆಗಳ ಕಾಲದಲ್ಲಿ ನೀವು ಆತನಿಗೆ ಮೊರೆ ಇಟ್ಟರೆ ನಿಮ್ಮ ಮೊರೆ ಕೇಳಿಸಿಕೊಳ್ಳುತ್ತಾನೆ. ಯಥಾರ್ಥವಾಗಿ ಮೊರೆ ಇಡಬೇಕು. ಅಂದರೆ ನಿಜವಾಗ್ಲೂ ಮೊರೆ ಇಡುವವರು, ಸುಳ್ಳಾಗಿಯೂ ಕೂಡ ಮೊರೆ ಇಡುವವರು ಇರ್ತಾರೆ. ನೋಡಿ ಪ್ರಿಯರೇ, ಕೆಲವರು ಆಚಾರವಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಕೆಲವರು ನಿಜವಾಗ್ಲೂ ಮೊರೆ ಇಡುತ್ತಾರೆ. ಒಂದು ಸಾರಿ ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದು ಬರುವುದನ್ನು ಶಿಷ್ಯರು ನೋಡಿ ಭೂತ ಎಂದು ಹೇಳಿ ಭಯಪಡ್ತಾರೆ. ಇದು ನಾನೇ ನಿಮ್ಮ ಸ್ವಾಮಿ ಎಂದು ಯೇಸು ಹೇಳಿದರೂ ಕೂಡ ಆಗ ಪೇತ್ರ ಹೇಳ್ತಾನೆ, ಅದು ನೀನೇ ಆಗಿರುವುದಾದರೆ ನಾನು ನೀರಿನ ಮೇಲೆ ನಡೆಯುವಂತೆ ಅಪ್ಪಣೆ ಕೊಡುವನು ತಾನೆ. ಆಯ್ತು ಸರಿ, ನಡಿ ಅಂದ್ರು. ಪೇತ್ರ ನೀರಿನ ಮೇಲೆ ನಡೆದನು ಅಂತ ಬೈಬಲ್ನಲ್ಲಿದೆ. ಆದರೆ ಗಾಳಿಯನ್ನು ನೋಡಿ ಮುಳುಗಲಾರಂಭಿಸಿದನು. ಯೇಸುವಿನ ಕಡೆ ನೋಡುವವರೆಗೂ ನಡೆಯುತ್ತಾನೆ. ಆ ರಭಸವಾದ ಗಾಳಿ ಬೀಸುವುದನ್ನು ಪಕ್ಕದಲ್ಲಿ ನೋಡಿದ ಕೂಡಲೇ ಮುಳುಗಿದ. ಹಾಗೆ ಮುಳುಗುತ್ತಾ ಇರುವಾಗ ಆ ಆಪತ್ಕಾಲದಲ್ಲಿ ಮುಳುಗುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಎಷ್ಟೊತ್ತು ಸಮಯ ಹಿಡಿಯುತ್ತೆ ನೀರಲ್ಲಿ ಮುಳುಗುವುದಕ್ಕಾಗಿ? ಏನಾದರೂ 1 ಗಂಟೆ ಕಾಲ ಹಿಡಿಯುತ್ತೋ? ಒಳಗಡೆ ಮುಳುಗಿ ಹೋಗ್ತಿದ್ದಾನೆ. ಆ ಭಯಂಕರವಾದ ಆಪತ್ಕಾಲದಲ್ಲಿ ಪ್ರಭುವೇ ನನ್ನನ್ನು ಕನಿಕರಿಸು, ಪ್ರಭುವೇ ನನಗೆ ಸಹಾಯ ಮಾಡೆಂದು ಕೂಗಿಕೊಳ್ತಾನೆ. ತಕ್ಷಣವೇ ಯೇಸು ತನ್ನ ಕೈಯನ್ನು ಚಾಚಿ ಪೇತ್ರನನ್ನು ಮೇಲೆ ಕೆತ್ತುತ್ತಾರೆ. ಆಗ ಏನು ಕೇಳ್ತಾರೆ? ಯಾಕೆ ಅಪನಂಬಿಕೆಗೆ ಅವಕಾಶ ಕೊಟ್ಟೆ ಎಂದು ಕೇಳ್ತಾರೆ. ಮೊದಲು ಪೇತ್ರನೇ ಹೇಳ್ತಾನೆ, ನೀನು ಯೇಸು ಆಗಿರೋದಾದರೆ, ನೀನೇ ಯೇಸು ಆಗಿರೋದಾದರೆ ಎಂಬುದಾಗಿ ಕಂಡೀಷನ್ ಅಲ್ಲಿ ಅವನು ಹಾಕ್ತಾನೆ. ನಾವು ಕೂಡ ಬಹಳಷ್ಟು ಸಾರಿ ಹಾಗೆ ಪ್ರಾರ್ಥಿಸ್ತೇವೆ. ದೇವರೇ, ನೀವು ನಿಜವಾಗ್ಲೂ ಇದ್ರೆ ನನ್ನನ್ನು ಆಶೀರ್ವದಿಸ್ರಿ,
ನಿಜವಾಗ್ಲೂ ನೀವೇ ದೇವರಾಗಿದ್ರೆ ನನಗೆ ಉದ್ಯೋಗ ದಯಪಾಲಿಸ್ರಿ. ನಿಜವಾಗ್ಲೂ ನೀನು ದೊಡ್ಡ ದೇವರಾಗಿರೋದಾದ್ರೆ ನನಗೆ ಗರ್ಭಫಲ ದಯಪಾಲಿಸು. ಆ ರೀತಿ ಪ್ರಾರ್ಥಿಸುವವರು ಬಹಳಷ್ಟು ಜನ ಇದ್ದಾರೆ. ನೀವು ಹಾಗೆ ಪ್ರಾರ್ಥಿಸಿದಿರಲ್ಲವೋ? ದೇವರಿದ್ರೆ ಕಾಣಿಸಿಕೊಳ್ಳಲಿ, ದೇವರಿದ್ರೆ ತೋರಿಸಿಕೊಳ್ಳಲಿ, ದೇವರು ಇರೋದಾದ್ರೆ ಇದನ್ನು ಮಾಡಲಿ, ದೇವರಿದ್ರೆ ಅದನ್ನು ಮಾಡಲಿ, ನನಗ್ಯಾಕೆ ಫೇಲ್ ಮಾಡಿದ್ರು, ನನಗ್ಯಾಕೆ ಪಾಸ್ ಮಾಡಲಿಲ್ಲ ಎಂದು ಈ ರೀತಿ ಅಡ್ಡತಿಡ್ಡವಾಗಿ ಮಾತಾಡುವಂಥವರಿದ್ದಾರೆ. ಅದು ನಂಬಿಕೆ ಅಲ್ಲ, ಅದು ಪರಿಪೂರ್ಣ ನಂಬಿಕೆ ಅಲ್ಲ, ಅದು ಮೊರೆ ಇಡುವಂಥದ್ದು ಕೂಡ ಅಲ್ವೇ ಅಲ್ಲ. ದೇವರೇ ನೀವೇ ದಿಕ್ಕು, ನೀವೇ ನನ್ನ ಗತಿ, ನೀವೇ ಸಮಸ್ತ, ನೀವು ಈ ಕಾರ್ಯ ಮಾಡಬಲ್ಲಿರಿ ಎಂಬ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಪರಿಪೂರ್ಣವಾದ ಬಿಡುಗಡೆ ದೊರಕುತ್ತೆ. ತನಗೆ ಮೊರೆ ಇಡುವವರೆಲ್ಲರಿಗೆ, ಯಥಾರ್ಥವಾಗಿ ತನಗೆ ಮೊರೆ ಇಡುವವರೆಲ್ಲರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಆ ದಿನ ಪೇತ್ರನನ್ನು ಕೈಚಾಚಿ ಮೇಲೆ ಕೆತ್ತಿರುವಂತೆ ಈ ದಿನ ನಿಮ್ಮ ಪಕ್ಕದಲ್ಲಿಯೇ ಇರುವ ಯೇಸು ನಿಮ್ಮನ್ನು ಹಿಡಿದುಕೊಳ್ತಾರೆ, ಬೀಳದಂತೆ ನಿಮ್ಮನ್ನು ಕಾಪಾಡುತ್ತಾರೆ, ನಿಮ್ಮನ್ನು ಕನಿಕರಿಸುತ್ತಾರೆ, ತನ್ನ ಗಾಯವುಳ್ಳ ಹಸ್ತದಿಂದ ನಿಮ್ಮನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸುತ್ತಾರೆ. ನೋಡಿ ಪ್ರಿಯರೇ, ಯಥಾರ್ಥವಾಗಿ ಮೊರೆ ಇಡಬೇಕು. ಆಪತ್ಕಾಲದಲ್ಲಿ ದೇವರಿಗೆ ಮೊರೆ ಇಡಬೇಕು. ಸಮಸ್ಯೆಗಳು ಬಂದಾಗ ನಾವು ಬೇರೆ ಗತಿಯಿಲ್ಲದಿರುವಾಗ ಮೊರೆ ಇಡುತ್ತಿದ್ದೇವೆ ಹೊರತು ಎಲ್ಲಾ ಸ್ಥಿತಿಗಳಲ್ಲಿ ನನಗೆ ಕರ್ತನೇ ಗತಿ ಎಂದು ನಂಬುವಂಥವರು ಮನಪೂರ್ವಕವಾಗಿ ದೇವರ ಮೇಲೆಯೇ ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತಾರೆ. ಆತನು ಯಥಾರ್ಥವಾಗಿ ಮೊರೆ ಇಡುವಂತಹ ಎಲ್ಲರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಎಲ್ಲೋ ಆಕಾಶದಲ್ಲಿರುವಂತಹ ದೇವರಲ್ಲ ಪ್ರಿಯರೇ. ನಮ್ಮ ಮೊರೆಗಳನ್ನು ಲಾಲಿಸುವುದಕ್ಕಾಗಿ ಆತನು ತಲೆಬಾಗಿಸಿ ನೋಡುವಾತನಾಗಿದ್ದಾನೆ, ತಲೆಬೊಗ್ಗಿಸಿ ನೋಡುವಾತನಾಗಿದ್ದಾನೆ. ನಾನು ತಲೆಬಾಗಿಸಿ ನನ್ನ ಭಕ್ತರ ಮಾತುಗಳನ್ನು ಕೇಳ್ತಿದ್ದೇನೆ, ಅವರ ಮೊರೆಯನ್ನು ಲಾಲಿಸುತ್ತಿದ್ದೇನೆ ಎಂದು ದೇವರು ಹೇಳುತ್ತಾರೆ. ನಮಗೆ ಏನು ಬೇಕಾಗಿದೆಯೋ ಅದನ್ನು ಬೇಡಿಕೊಂಡ್ರೆ ಕೊಡುವುದಕ್ಕಾಗಿ ಆತನು ಸಿದ್ಧ. ಆತನ ನಾಮದಲ್ಲಿ ಏನು ಬೇಡಿಕೊಂಡ್ರು ನಮಗೆ ಅದು ದೊರಕುವುದು ಎಂದು ನಮಗೆ ಯೇಸು ಹೇಳಿದಾರಲ್ಲವೇ? ಬಹಳಷ್ಟು ಜನ ಈ ದಿನಗಳಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೇವೆಂದು ಹೇಳ್ತಿದ್ದಾರೆ. ಆದರೆ ಒಂದು ವೇಳೆ ದೇವರು ಕೊಟ್ಟರೆ ಕೊಡಲಿ, ಇಲ್ಲವಾದರೆ ಮತ್ತೊಂದು ನೋಡೋಣ, ಈ ಕಾರ್ಯ ಆದರೆ ಆಗಲಿ, ಆಗದಿದ್ರೆ ಮತ್ತೊಂದು ನೋಡೋಣ ಎನ್ನುವ ರೀತಿಯಲ್ಲಿ ಬೇರೆ ಆಪ್ಷನ್ ಇಟ್ಕೊಂಡು ಮತ್ಯಾವುದೋ ಮನಸ್ಸಲ್ಲಿಟ್ಕೊಳ್ತಾರೆ. ದೇವರಿಗೆ ಪೂರ್ಣ ಮನಸ್ಸಿನಿಂದ ಪೂರ್ಣ ಆಸಕ್ತಿಯಿಂದ ಬೇಡಿಕೊಳ್ಳದೇ ಇರುವುದರಿಂದ ಬಹುಶಃ ನಮಗೆ ಕೆಲವೊಂದು ದೊರಕಲಿಲ್ಲವೇನೋ. ಹೌದು, ನೀವು ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇವೆ ಎಂಬುದಾಗಿ ಒಂದು ಪದದಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಯಾವಾಗ ಮಾಡ್ತೀರಿ? ಎಷ್ಟೊತ್ತು ಮಾಡ್ತೀರಿ? ಏನೆಂದು ಮಾಡ್ತೀರಿ? ಯಾರಿಗೆ ಮಾಡ್ತೀರಿ? ಪ್ರಾರ್ಥನೆಗೆ ಒಂದು ನಿಯಮ ಇದೆ, ಪ್ರಾರ್ಥನೆಗೆ ಒಂದು ಪದ್ಧತಿ ಇದೆ. ಪ್ರಾರ್ಥನೆಗೆ ಬೇಕಾದದ್ದು ನಂಬಿಕೆ. ನೀವು ಮಾಡುವ ಪ್ರಾರ್ಥನೆ ನಂಬಿಕೆಯಿಂದ ಮಾಡಬೇಕು. ನೀವು ಮಾಡುವ ಪ್ರಾರ್ಥನೆ ದೈವ ಚಿತ್ತಾನುಸಾರವಾಗಿ ಮಾಡಬೇಕು. ಅದು ನಮಗೆ ಗೊತ್ತಿಲ್ಲದಕ್ಕಾಗಿ ಪ್ರಾರ್ಥನೆ ಮಾಡಲು ನಾವು ಕೂತ್ಕೊಳ್ಳುವಾಗ, ಪ್ರಾರ್ಥನೆ ಮಾಡಲು ಸಿದ್ಧರಾಗುವುದಾದರೆ ಪರಿಶುದ್ಧಾತ್ಮ ದೇವರು ನಮ್ಮ ಪಕ್ಷದಲ್ಲಿದ್ದುಕೊಂಡು ನಾವು ಯುಕ್ತವಾಗಿ ಹೇಗೆ ಪ್ರಾರ್ಥಿಸಬೇಕು, ಏನ್ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಯಾವುದು ಅವಶ್ಯಕವಾಗಿದೆ, ಯಾವ ನಿರ್ಣಯ ತೆಗೆದುಕೊಳ್ಬೇಕು, ಯಾವುದು ದೇವರ ಚಿತ್ತವಾಗಿದೆ ಎಂದು ನಮಗೆ ಬಯಲುಪಡಿಸುತ್ತಾನೆ. ಉಚ್ಚರಿಸಲು ಅಶಕ್ಯವಾದ ನರಳಾಟದ ಪ್ರಾರ್ಥನೆ ನಾವು ಮಾಡುವವರಾಗಿರ್ತೇವೆ. ಪ್ರಾರ್ಥನೆ ಮಾಡಲು ಕೂತ್ಕೊಂಡು ಎದ್ದ ತಕ್ಷಣವೇ ನಿಮ್ಮ ಜೀವಿತದಲ್ಲಿ ಪೂರ್ತಿ ಬಿಡುಗಡೆ ದೊರಕಬೇಕು. ನೀವು ನಿಜವಾಗ್ಲೂ ಆತ್ಮದಲ್ಲಿ ಪ್ರಾರ್ಥಿಸೋದಾದರೆ, ಯಾವ ಭಾರದಿಂದ, ಯಾವ ದುಃಖದಿಂದ, ಯಾವ ಅವಶ್ಯಕತೆಯಿಂದ ನೀವು ಮೊಳಕಾಲು ಊರ್ತಿರೋ ಹಾಗೇ ನೀವು ಎದ್ದು ಹೋಗುವವರಾಗಿರಬಾರ್ದು. ಆ ಹನ್ನಳಿಗೆ ಮಕ್ಕಳಿಲ್ಲದಿರುವಾಗ ಆಲಯದೊಳಗೆ ಹೋಗಿ ಕಣ್ಣೀರಿಟ್ಟು ಅಳುತ್ತಾ ತನ್ನ ಹೃದಯ ಭಾರವನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ನೀರನ್ನೋ ಎಂಬುವಂತೆ ಹೊಯ್ದುಕೊಳ್ತಾಳೆ. ದೇವರು ಆಕೆಯ ಪ್ರಾರ್ಥನೆ ಕೇಳಿ ಬರುವ ವರ್ಷ ನಿನ್ನ ಮಡಿಲಲ್ಲಿ ಒಂದು ಮಗು ಇರುತ್ತೆ ಎಂದು ಹೇಳಿದಾಗ ಬೈಬಲ್ನಲ್ಲಿದೆ ಪ್ರೇರೆ, ಅಂದಿನಿಂದ ಆಕೆ ದುಃಖ ಮುಖವುಳ್ಳವಳಾಗಿರುವುದನ್ನು ಬಿಡುತ್ತಾಳೆ. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾರೆ, ನನಗೆ ಮಗುವನ್ನು ಕೊಟ್ಟಿದ್ದಾರೆ ಎಂದು ಇನ್ನೂ ಅವಳು ಗರ್ಭಿಣಿ ಆಗುವುದಕ್ಕಿಂತ ಮುಂಚಿತವಾಗಿಯೇ ನಂಬಿಕೆಯಿಂದ ತಿಳ್ಕೊಂಡಳು. ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ನಂಬುತ್ತಾಳೆ. ಸಂತೋಷದಿಂದ ವಾಗ್ದಾನ ಹಿಡಿದುಕೊಳ್ಳುತ್ತಾಳೆ. ಅವುಗಳ ನೆರವೇರುವಿಕೆ ಕಾಣುತ್ತಾಳೆ. ತಾನು ಒಪ್ಪಂದ ಮಾಡಿಕೊಂಡಂತೆ ಆ ಮಗುವನ್ನು ದೇವರ ಆಲಯದಲ್ಲಿ ಬಿಟ್ಟು ಹೋಗ್ತಾಳೆ. ನಮ್ಮಲ್ಲಿ ಎಷ್ಟೋ ಜನ ಆಪತ್ಕಾಲದಲ್ಲಿ ದೇವರಿಗೆ ಮೊರೆಯಿಡುತ್ತೇವೆ, ಆಪತ್ತು ತೀರಿ ಹೋದ ನಂತರ ಮರ್ತು ಹೋಗ್ತೇವೆ. ಆಪತ್ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮಗೆ ಉತ್ತರಿಸುವೆನು ಅಷ್ಟೇ ಅಂತೀರಾ? ಇನ್ನೇನಾದರೂ ಇದೆಯಾ? ಆಗ ನೀನು ನನ್ನನ್ನು ಮಹಿಮೆಪಡಿಸುವಿ ಅಂತ ಇದೆ. ನೀನು ನನ್ನನ್ನು ಮಹಿಮೆಪಡಿಸುವಿ. ನೀವು ಯಾವಾಗ ದೇವರನ್ನು ಮಹಿಮೆಪಡಿಸುತ್ತೀರೋ, ನಿಮ್ಮ ಆಪತ್ತಿನಲ್ಲಿ ನಿಮಗೆ ಸಹಾಯ ಮಾಡಿದ ದೇವರು, ಪ್ರತಿ ಸಾರಿ ಪ್ರತಿಯೊಂದು ಆಪತ್ತಿನಿಂದಲೂ ಕೂಡ ದೇವರು ನಿಮ್ಮನ್ನು ಬಿಡಿಸುವಂಥವರಾಗಿದ್ದಾರೆ. ಯಾಕೆಂದರೆ ಆತನು ನಮ್ಮ ಮೊರೆ ಲಾಲಿಸುವಾತನಾಗಿದ್ದಾನೆ. ನಂತರ 19ನೇ ವಚನ ಏನು ಹೇಳುತ್ತೆ ನೋಡಿ,
ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಕೋರಿಕೆ ಅಂದರೆ ಆಪತ್ತಿನಿಂದ ಹೊರಬರುವುದಕ್ಕಾಗಷ್ಟೇ ಅಲ್ಲ ನಾವು ಪ್ರಾರ್ಥಿಸಬೇಕಾದದ್ದು. ನಮಗಿರುವ ಕೋರಿಕೆಗಳು ನೆರವೇರಬೇಕಾದರೆ ದಿವ್ಯ ದಾನಗಳು ಬೇಕು, ದೈವ ಅನುಗ್ರಹ ಬೇಕು, ದೇವರ ಸಹಾಯ ಕೂಡ ಬೇಕು. ನಿಮಗೇನಾದರೂ ಕೋರಿಕೆಗಳಿವೆಯಾ? ಕೆಟ್ಟ ಕೋರಿಕೆಗಳು, ಪಾಪದ ಕೋರಿಕೆಗಳ ಕುರಿತು ಹೇಳಬೇಡಿ. ಲೋಕವನ್ನು ಅನುಭವಿಸಬೇಕು, ಲೌಕಿಕ ಕಾರ್ಯಗಳನ್ನು ಸಾಧಿಸಬೇಕು ಎಂಬ ನೀಚವಾದ ಕೋರಿಕೆಗಳಿಂದ ಈ ದಿನ ಮನುಷ್ಯರು ತುಂಬಿಕೊಳ್ತಿದ್ದಾರೆ. ಅದನ್ನೇ ಯೌವನದ ಇಚ್ಛೆಗಳೆಂದು, ಲೋಕದ ಆಸೆಯೆಂದು, ಶರೀರದ ಆಸೆಯೆಂದು, ಎಷ್ಟೋ ರೀತಿಯ ಹಣದ ಆಸೆಯೆಂದು ಮನಸ್ಸಿಗೆ ಬಂದಿದ್ದನ್ನೆಲ್ಲ ಬಯಸಿ ಅದಕ್ಕೋಸ್ಕರವೇ ಆಸೆ ಪಡುವುದನ್ನು ನೋಡ್ತೇವೆ. ಹೌದಲ್ಲವೇ? ನಾವು ಉತ್ತಮವಾದದ್ದನ್ನು ಕೋರಿಕೊಳ್ಳುವುದಾದರೆ, ಆತನ ಸನ್ನಿಧಿಯನ್ನು ನಾವು ಕೋರಿಕೊಳ್ಳುವುದಾದರೆ, ಆತನ ಆಶೀರ್ವಾದಗಳನ್ನು ನಾವು ಕೋರಿಕೊಳ್ಳುವುದಾದರೆ, ಆ ದಿನ ಯಾಕೋಬನು ಹೋರಾಡುತ್ತಾ ಕೋರಿಕೊಳ್ತಾನೆ, ದೇವರೇ ನೀನು ನನ್ನನ್ನು ಆಶೀರ್ವದಿಸು ಸಾಕು ಎಂದು. ನೀನು ಆಶೀರ್ವದಿಸಿದರೆ ಸಾಕು ಅನ್ನುತ್ತಾನೆ. ಆಶೀರ್ವಾದ ಎಂಬ ಮಾತಿನಲ್ಲಿ ಎಲ್ಲವೂ ಇವೆ. ಅನ್ನಪಾನಗಳು, ಆಹಾರ ಹಾಗೂ ವಸ್ತ್ರಗಳು, ಅಷ್ಟೇ ಅಲ್ಲ, ಶಾಂತಿ ಸಮಾಧಾನಗಳು, ಕುಟುಂಬದ ದಿವ್ಯ ದಾನಗಳು, ಆರೋಗ್ಯ, ಆಧ್ಯಾತ್ಮಿಕ ಬಲ, ಮಾಡುವ ಕೆಲಸದಲ್ಲಿ ಆಶೀರ್ವಾದ. ಅದೇ ನಿಜವಾದ ಆಶೀರ್ವಾದ. ಆತನು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ಒಂದು ದಿನದ ಆಶೀರ್ವಾದವಲ್ಲ. ಒಂದು ಸಾರಿ ನಿಮ್ಮನ್ನು ಆಶೀರ್ವದಿಸಿದರೆ, ಜನಾಂಗಗಳಿಗೆ ನಿನ್ನನ್ನು ಆಶೀರ್ವಾದಕರವಾಗಿ ಮಾಡ್ತೇನೆ ಎಂದು ಆ ದಿನ ಅಬ್ರಹಾಮನಿಗೆ ಮಾತು ಕೊಟ್ಟ ದೇವರು ಈ ದಿನ ನಮಗೂ ಕೂಡ ಮಾತು ಕೊಡ್ತಿದ್ದಾರೆ. ಅಬ್ರಹಾಮನನ್ನು ದೇವರು ಆಶೀರ್ವದಿಸಿ ಆಶೀರ್ವಾದದ ವಂಶವನ್ನಾಗಿ ಮಾಡಿದ್ರು. ಅಬ್ರಹಾಮನ ವಂಶದಿಂದಲೇ ದಾವೀದ ಕುಮಾರನಾಗಿ ಈ ಲೋಕಕ್ಕೆ ಬಂದಿರುವ ಯೇಸು ಕ್ರಿಸ್ತನ ಮುಖಾಂತರ ಪ್ರತಿಯೊಬ್ಬರೂ ಆಶೀರ್ವದಿಸಲ್ಪಡ್ತಿದ್ದಾರೆ, ಪಾಪ ಕ್ಷಮಾಪಣೆ ಹೊಂದುತ್ತಿದ್ದಾರೆ. ಅದಕ್ಕಾಗಿಯೇ ಆತನಿಗೆ ಮೊರೆಯಿಡೋಣ. ಆತನು ನಮ್ಮ ಹೃದಯ ತವಕ ತೀರಿಸುತ್ತಾನೆ. ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಪೀಡಿಸಲ್ಪಡ್ತಿದ್ದಾಳಯ್ಯ, ನನಗೆ ಸಹಾಯ ಮಾಡೆಂದು ಒಬ್ಬ ಕಾನಾನ್ಯ ಸ್ತ್ರೀ ಬೆನ್ನಟ್ಟುತ್ತಾಳೆ. ಬೇಕಂತಲೇ ಯೇಸು ಆಕೆಯನ್ನು ಪರಿಶೋಧಿಸಿರುವಂತೆ ನೋಡ್ತೇವೆ. ತಕ್ಷಣವೇ ಉತ್ತರ ಕೊಡಲಿಲ್ಲ, ಆದರೆ ಬಿಡದೆ ಆಕೆ ಮೊರೆಯಿಡುತ್ತಾಳೆ. ಮೇಲಿಂದ ಮೇಲೆ ಮೊರೆಯಿಡುತ್ತಾಳೆ. ಆತನ ಹಿಂದೆ ಹೋಗ್ತಾಳೆ. ನನಗೆ ಸಹಾಯ ಮಾಡು ಸ್ವಾಮಿ ಅನ್ನುತ್ತಾಳೆ. ಹೋಗ್ಲಿ, ನನ್ನನ್ನು ನಾಯಿ ಮರಿ ಅಂತ ಅಂದುಕೋ ಅಂದಾಗ ಯೇಸು ಹೇಳ್ತಾರೆ, ಅಮ್ಮಾ, ನೀನು ಬೇಡಿಕೊಂಡಂತೆಯೇ ನಿನಗೆ ಆಗಲಿ ಅನ್ನುತ್ತಾರೆ. ನೀನು ಕೋರಿಕೊಂಡಂತೆಯೇ ನಿನಗಾಗಲಿ ಎಂಬ ಮಾತು ಹೇಳಿದ ಮರುಕ್ಷಣವೇ ಅದೇ ಗಳಿಗೆಯಲ್ಲಿ ಆ ದೆವ್ವದಿಂದ ಪೀಡಿಸಲ್ಪಡುವ ಆಕೆಯ ಮಗಳು ಬೇರೆ ಎಲ್ಲೋ ಇದ್ದಳು, ಆದರೆ ಬಿಡುಗಡೆ ಹೊಂದಿದಳು. ಪ್ರಾರ್ಥನೆ ಎಷ್ಟು ಶಕ್ತಿಯುತವಾಗಿದೆ ನೋಡಿ. ಅಮೆರಿಕದಲ್ಲಿರುವ ನಿಮ್ಮ ಮಗನಿಗಾಗಿ ಪ್ರಾರ್ಥಿಸುವುದಾದರೆ ಅಲ್ಲಿ ನಿಮ್ಮ ಮಗನಿಗೆ ದೇವರು ಬಿಡುಗಡೆ ಕೊಡ್ತಾರೆ. ಬೇರೆ ಎಲ್ಲಿಯೋ ಪಾಪದ ಉರುಳಲ್ಲಿರುವ ನಿಮ್ಮ ಮಗನಿಗಾಗಿ ನೀವು ಇಲ್ಲಿ ಪ್ರಾರ್ಥಿಸಿದರೆ ಆ ನಿದ್ದೆ ಮತ್ತಿನಲ್ಲಿ, ಸಾರಾಯಿ ಮತ್ತಿನಲ್ಲಿರುವ ಆ ಮಕ್ಕಳ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬಲ್ಲರು ಎಂದು ನಂಬಿರಿ, ವಿಶ್ವಾಸ ಇಡಿರಿ, ಯಥಾರ್ಥವಾಗಿ ಮೊರೆ ಇಡಿರಿ. ನನ್ನ ದೇವರು ಪ್ರಾರ್ಥನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ ಎಂಬ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಪ್ರತಿ ಶುಕ್ರವಾರ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ಸಭೆಗಾಗಿ, ಸಭೆಯ ಸೇವೆಗಾಗಿ, ನೀವು ಕಳಿಸುವ ಮನವಿಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪಿಸ್ತಿದ್ದೇವೆ. ಎಷ್ಟೋ ಅದ್ಭುತವಾಗಿ ನಮಗೆ ಉತ್ತರಗಳು ಬರ್ತಿವೆ. ಅಯ್ಯ, ಶುಕ್ರವಾರ ನೀವು ಪ್ರಾರ್ಥಿಸಿದಿರಿ, ಭಾನುವಾರ ನಮಗೆ ಉತ್ತರ ಬಂದಿದೆ. ಕಳೆದ ತಿಂಗಳು ಪ್ರಾರ್ಥಿಸಿದ್ರಿ, ಈ ತಿಂಗಳು ಉತ್ತರ ಬಂದಿದೆ ಎಂದು ಸಾಕ್ಷಿ ಹೇಳುವವರನ್ನು ನೋಡಿದಾಗ ಪ್ರಾರ್ಥನೆ ಎಷ್ಟು ಬಲವಾಗಿದೆ. ಪ್ರಾರ್ಥನೆ ಹೇಗೆ ನಮ್ಮ ಹೃದಯದ ಇಷ್ಟಾರ್ಥವನ್ನು, ನಮ್ಮ ವಿಜ್ಞಾಪನೆಯನ್ನು ನೆರವೇರಿಸುತ್ತದೆ ಎಂದು ನಂಬುವುದಕ್ಕೋಸ್ಕರ ಅವು ರುಜುವಾಗಿವೆ. ಹಾಗಾಗಿ ಈ ದಿನ ಪ್ರಾರ್ಥಿಸೋಣ, ನಿಜವಾಗ್ಲೂ ಪ್ರಾರ್ಥಿಸೋಣ. ಪೂರ್ಣ ಮನಸ್ಸಿನಿಂದ ದೇವರಿಗೆ ಮೊರೆಯಿಡೋಣ. ತಲೆಬಾಗಿಸಿರಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯ ಬಲ ನಾವು ಅರಿತುಕೊಳ್ಳುವುದಕ್ಕಾಗಿ, ಆಚಾರ ಅಭ್ಯಾಸದಿಂದ ಮಾಡಿದ ಪ್ರಾರ್ಥನೆಯಲ್ಲದೆ, ಪದ್ಧತಿ ಪೂರ್ವಕವಾಗಿ ಮಾಡಿದ ಪ್ರಾರ್ಥನೆಯಲ್ಲದೆ, ಬರೀ ಮಾತಿನಿಂದ ನಿಮ್ಮನ್ನು ಸ್ತುತಿಸಿ ಹೃದಯ ದೂರ ಇಟ್ಕೊಳ್ಳುವವರಾಗಿ ನಾವಿರದೆ, ಪೂರ್ಣ ಬಲದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಸೇವಿಸಿ ಮೊರೆ ಇಡುವ ಹಾಗೆ ನಮ್ಮ ಹೃದಯ ಅವಶ್ಯಕತೆ ತೀರಿಸುವ ದೇವರು ನೀವೇ ಆಗಿದ್ದೀರೆಂದು ನಂಬಿ, ನಿಮಗೆ ಅಸಾಧ್ಯವಾದದ್ದು ಯಾವುದೊಂದು ಇಲ್ಲ ಎಂದು ನಂಬಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರ ಹೃದಯ ಕೋರಿಕೆಯನ್ನು ನೆರವೇರಿಸಿ, ನನ್ನ ದೇವರು ನನಗೆ ಉತ್ತರ ಕೊಟ್ಟಿದ್ದಾರೆ ಎಂದು ಸಾಕ್ಷಿ ಕೊಡುವ ಹಾಗೆ ಪವಿತ್ರಾತ್ಮನ ಕಾರ್ಯ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ.
ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ಒಂದು ವೇಳೆ ನಿಮಗೆ ಮೆಸೇಜ್ ಕಳಿಸಲಿಕ್ಕಾಗದಿದ್ದರೆ ದಯಮಾಡಿ ಕೊಡಲ್ಪಟ್ಟಿರುವ ಈ ನಂಬರ್ಗೆ ನೇರವಾಗಿ ಕರೆ ಮಾಡಿ. ಆ ನಿಮ್ಮ ಕರೆಗಳನ್ನು ನಾವು ಅಟೆಂಡ್ ಮಾಡಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಒಂದು ತಂಡವಾಗಿ ಸಿದ್ಧವಾಗಿದ್ದೇವೆ. ಖಂಡಿತವಾಗಿಯೂ ದೇವರ ಅದ್ಭುತವಾದ ಉತ್ತರ ನಿಮ್ಮ ಜೀವಿತದಲ್ಲಿ ಕೊಡ್ತಾರೆ. ನೀವು ಅದಕ್ಕೆ ಸಾಕ್ಷಿಗಳಾಗಿರ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಈ ದಿನ ಶುಕ್ರವಾರವಲ್ಲವೋ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಸಭೆಯಾಗಿ ಪಾಲ್ಗೊಂಡು ದೈವ ಜನರೊಂದಿಗೆ ಸೇರಿ ಪ್ರಾರ್ಥಿಸಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.